ಇನ್ನು ಈ ರಾಜೀವ್ ಬಗ್ಗೆ ಹೇಳೋದಾದ್ರೆ, ಅವರು ಬೆಂಗಳೂರಲ್ಲಿ ಬೆಳೆದವ್ರು. ಅವ್ರ ಫ್ಯಾಮಿಲಿ ರಾಜೀವ್ನ ಫಾರಿನ್ ಅಲ್ಲಿ ಓದಿಸಿದ್ರು. ಆದ್ರೆ ರಾಜೀವ್ ತುಂಬಾ ಬುದ್ಧಿವಂತ, ಒಂಥರ ಜೀನಿಯಸ್. ಅವರು 12ನೇ ವಯಸ್ಸಲ್ಲೇ ಕಾಲೇಜ್ ಸೇರ್ಕೊಂಡ್ರು ಮತ್ತು ಅವ್ರ 15ನೇ ವಯಸ್ಸಿಗೆ ಡಾಕ್ಟರೇಟ್ ಮುಗಿಸಿ ಫಾರ್ಮಸಿಸ್ಟ್ ಆಗಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಉಳ್ಕೊಂಡ್ರು. ಸ್ವಲ್ಪ ಸಮಯದಲ್ಲಿ ಮೆಡಿಕಲ್ ಫಾರ್ಮಸಿ ಬೇಸರ ಬಂದು ಬಿಸ್ನೆಸ್ ಮಾಡೋ ಸಲುವಾಗಿ ಫಾರಿನ್ ನಿಂದ ಬೆಂಗಳೂರಿಗೆ ವಾಪಸ್ ಬಂದ್ರು. ಬಿಸ್ನೆಸ್ ಕೂಡ ಸ್ವಲ್ಪ ದಿನಕ್ಕೆ ಬೇಸರ ಅನ್ಸಿ ಅದನ್ನು ಕೈಬಿಟ್ರು. ಯಾವ್ದೋ ಕಾರಣಕ್ಕೆ ಬೆಂಗಳೂರಿನ ರಾವ್ ಫ್ಯಾಮಿಲಿಲಿ ಗಲಾಟೆ ಮಾಡ್ಕೊಂಡು ಊರ್ ಬಿಟ್ಟು ಹೊರಟೋದ್ರು. ಈಗ ಸದ್ಯಕ್ಕೆ ಮಂಗಳೂರಲ್ಲೇ ಒಂದು ದೊಡ್ಡ ಫಾರ್ಮಸ್ಯೂಟಿಕಲ್ ಫ್ಯಾಕ್ಟರಿ ಓಪನ್ ಮಾಡೋ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅವ್ನ್ ಡೀಪ್ ಆಗಿ ಯೋಚಿಸ್ತಿರುವಾಗ್ಲೇ ಅವಳು ಚೇತರಿಸ್ಕೊಂಡ್ಲು. ಸಿದ್ಧಾರ್ಥ್ ಪಕ್ಕ ಗೊಂಬೆ ಹಾಕಿ ಕೂತಿದ್ದ ಸಿಹಿನ ನೋಡಿ, ಪುಟ, ನಾಳೆ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಹೋಗ್ತಿದ್ಯಾ ತಾನೆ ಅಂತ ಕೇಳಿದ್ಲು. ಅಂತ ಸಿಹಿ ತಲೆ ಆಡ್ಸಿದ್ಲು. ಮತ್ತೆ ಸಿದ್ಧಾರ್ಥ್ ಕಡೆ ನೋಡಿದ್ಲು. ಅವನಿಬ್ರ ಮಾತು ಕೇಳಿಸ್ಕೊಂಡವನು, ಇಲ್ಲ, ನಾಳೆ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ರಜಾ ತಗೋತಾನೆ, ರೋಹನ್ ಎಲ್ಲೂ ಹೋಗಲ್ಲ ಅಂತ ಸೀರಿಯಸ್ ಆಗಂದ. ನಂಗೆ ನಾಳೆ ನಮ್ ಭರದ್ವಾಜ್ ಬಂಗ್ಲೆಗೆ ಹೋಗೋದಿದೆ. ಅಜ್ಜ ಅಜ್ಜಿನ ನೋಡ್ಕೊಂಡು ಬರ್ಬೇಕು. ಅಜ್ಜಿ ಆಪರೇಷನ್ ಆದ್ಮೇಲೆ ನಾನು ಅವರನ್ನ ನೋಡೇ ಇಲ್ಲ. ರೋಹನ್ ಅಂದ್ರೆ ಅಜ್ಜಿಗೆ ತುಂಬಾ ಇಷ್ಟ. ನಾನು ಅವನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸೀರಿಯಸ್ ಆಗಿ ಹೇಳ್ದ. ಸಿದ್ಧಾರ್ಥ್ಗೆ ಇನ್ನು ಮಗಳ ಜೊತೆ ಸ್ವಲ್ಪ ಸಮಯ ಕಳೆಯೋ ಆಸೆ ಇತ್ತು. ಇಷ್ಟು ಬೇಗ ಅವಳನ್ನ ಕಳ್ಸೋಕೆ ಅವನಿಗೆ ಮನ್ಸಿರ್ಲಿಲ್ಲ. ಅವನ್ ಆಲ್ರೆಡಿ ತನ್ನ ಮಗಳ ಜೊತೆ ಹೇಗ್ ಟೈಮ್ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಮಾರನೇ ದಿನ ಸಿಹಿ ಜೊತೆ ಭರದ್ವಾಜ್ ದೊಡ್ಡ ಬಂಗ್ಲೆಗೆ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದ. ಅಲ್ಲಿ ಅಜ್ಜಿ ಜೊತೆ ಸ್ವಲ್ಪ ಸಮಯ ಕಳೆದ ಮೇಲೆ ಸಿಹಿ ರಿಫ್ರೆಶ್ ಆಗ್ತಾಳೆ ಅಂತ ಅವನ ಮನ್ಸಿಗೆ ಅನಿಸ್ತು. ಅದೇ ಟೈಮಲ್ಲಿ ಅವನ ಸಂಕೀರ್ಣವಿಲ್ಲದ ಮನೆಯಲ್ಲಿ ರೀಡೆಕೋರೇಷನ್ ಮಾಡ್ಸೋಕೆ ಪ್ಲಾನ್ ಮಾಡಿದ್ದ. ಸಿಹಿಗೋಸ್ಕರ ಒಂದು ಸುಂದರವಾದ ಬಾಬಿ ಹೌಸ್ ಹಾಗೆ ರೂಮ್ ಡೆಕೋರೇಟ್ ಮಾಡಿಸಿ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದ. ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡ್ಮೇಲೂ ಅವನು ಸಿಹಿನ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಕಳ್ಸಿದ್ರೆ ಮತ್ತೊಮ್ಮೆ ಸಿಹಿ ಅವನಿಗೆ ಸಿಗಲ್ಲ ಅಂತ ಗೊತ್ತು. ಮತ್ತೆ ಅವಳು ಎಕ್ಸ್ಚೇಂಜ್ ಆಗಿ ತನ್ನ ಹತ್ರ ಬರ್ತಾಳೆ ಅಂತ ಅವನಿಗೆ ನಂಬಿಕೆ ಇರ್ಲಿಲ್ಲ. ಯಾಕಂದ್ರೆ ಅವಳು ತುಂಬಾ ಕೋಪ ಮಾಡ್ಕೊಂಡಿದ್ಲು. ಆಯ್ರಾ ಸರ್ಪ್ರೈಸ್ ಆಗಿ, ಓ ಬಟ್ ರೋಹನ್ ಯಾವಾಗ ಮಾರ್ಷಲ್ ಆರ್ಟ್ಸ್ ಸ್ಕೂಲಿಗೆ ಹೋಗ್ತಾನೆ? ನೆಕ್ಸ್ಟ್ ವೀಕ್ ಹೋಗ್ತಾನಾ ಅಂತ ಕೇಳಿದ್ಲು. ಅವನ ಆಯ್ರಾನೇ ನೋಡ್ತಾ ಇಲ್ಲ ಅಂತ ತಲೆ ಆಡಿಸಿ, ಮೇ ಬಿ ನೆಕ್ಸ್ಟ್ ಮಂತ್ ಅನ್ಕೋತೀನಿ ಅಂತ ಹೇಳ್ದ. ಸಿಹಿ ಮಮ್ಮಿನ ನೋಡಿ ಸುಮ್ನೆ ಬಾಯಿ ಮುಚ್ಕೋ ಅನ್ನೋ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಲು. ಮತ್ತೆ ಅವಳು ಮುಂದೆ ಕೂತ್ಕೊಳ್ಳೋ ಧೈರ್ಯ ಮಾಡದೆ ಆಯ್ರಾ ಬ್ಯಾಗ್ ತಗೊಂಡು ಎದ್ ನಿಂತ್ಲು. ಫೈನ್, ನಾನಿನ್ ಹೊರಡ್ತೀನಿ, ಥ್ಯಾಂಕ್ ಯು ಫಾರ್ ಅ ಶಾರ್ಟ್ ಮೀಟಿಂಗ್ ಅಂತ ಸ್ಮೈಲ್ ಮಾಡಿ ಹೊರಟ್ಲು. ಅವಳು ಪ್ರೈವೇಟ್ ರೂಮ್ ಡೋರ್ ತೆಗೆದ ತಕ್ಷಣ ಅಲ್ಲೇ ನಿಂತಿದ್ದ ರಾಜೀವ್ನ ನೋಡಿ ಸರ್ಪ್ರೈಸ್ ಆದ್ಲು. ಒಂದ್ ಹೆಜ್ಜೆ ಹಿಂದೆ ಬಂದು, ನೀವ್ ಇಲ್ಲೇ ನಿಂತಿದ್ರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಯಾ, ನಿಮ್ ಮೀಟಿಂಗ್ ಮುಗ್ದಿದೆ ಅನ್ಕೋತೀನಿ, ನಾವಿಬ್ರು ಪರ್ಸನಲ್ ಆಗಿ ಮಾತಾಡೋಣವಾ ಅಂತ ರಾಜೀವ್ ಕೇಳ್ದ. ಅಲ್ಲೇ ಸೋಫಾ ಮೇಲೆ ಕೂತಿದ್ದ ಸಿದ್ಧಾರ್ಥ್ ಡೋರಲ್ಲಿ ನಿಂತಿದ್ದ ರಾಜೀವ್ನ ನೋಡಿ, ಖಂಡಿತ ಮಾತಾಡಿ, ನೀವಿಲ್ಲೇ ಮಾತಾಡಬಹುದು, ಇದು ಪ್ರೈವೇಟ್ ರೂಮ್ ಅಂತ ಅಂದ. ಆಯ್ರಾಗೋ ಅದೇ ಸರಿ ಅನಿಸ್ತು. ಅವಳು ಮೊದ್ಲೇ ಲೇಸಿ, ಮತ್ತೆ ಕಾಲ್ ಎಳ್ಕೊಂಡು ಮತ್ತೊಂದು ರೂಮ್ ವರ್ಗೂ ಹೋಗೋದು ತಪ್ಪಲ್ಲ ಅಂತ ಅವಳಿಗೆ ಸಮಾಧಾನ ಆಯ್ತು. ಎಸ್, ಬನ್ನಿ ರಾಜೀವ್, ಇಲ್ಲೇ ಮಾತಾಡೋಣ ಅಂತ ಹೇಳಿದ್ಲು. ರಾಜೀವ್ ಒಳಗಡೆ ಬಂದ್ರು ಸಿದ್ಧಾರ್ಥ್ ಅಲ್ಲೇ ಕೂತಿದ್ದ. ಮಿಸ್ ಆಯ್ರಾ, ಈಗ ನಮ್ ಮ್ಯಾರೇಜ್ ಅಗ್ರಿಮೆಂಟ್ ಬಗ್ಗೆ ಮಾತಾಡೋಣವಾ ಅಂತ ರಾಜೀವ್ ಕೇಳ್ದ. ಅವನ್ ಮಾತ್ ಮುಗ್ಸೋದ್ರೊಳಗೆ ಸಿದ್ಧಾರ್ಥ್ ಅವನನ್ನ ತಡ್ದ. ಈ ಮದ್ವೆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿದ್ದಾಗಿದೆ. ನನ್ ಮಗು ತಾಯಿನ ನೀವ್ ಟೇಕ್ ಕೇರ್ ಮಾಡೋದು ಚೆನ್ನಾಗಿರಲ್ಲ. ಐ ವಿಲ್ ಕೇರ್ ಫಾರ್ ಹರ್ ಅಂತ ಅಂದ. ಐ ಆಮ್ ಸಾರಿ ರಾಜೀವ್, ನಾನು ತುಂಬಾ ಟೈಮಿಂದ ಸಿದ್ಧಾರ್ಥ್ ಭರದ್ವಾಜ್ ಅವರನ್ನ ಇಷ್ಟಪಡ್ತಿದ್ದೀನಿ. ಅದು ಅಲ್ಲದೆ ನನ್ನ ಮತ್ತು ರಾವ್ ಫ್ಯಾಮಿಲಿ ಮಧ್ಯ ಆಗಿದ್ದ ಅಗ್ರಿಮೆಂಟ್ ತುಂಬಾ ಹಿಂದೆ ಬೆಂಗಳೂರಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಲು. ರಾಜೀವ್ ಅಡ್ಡಡ್ಡ ತಲೆ ಆಡಿಸಿ, ಮಿಸ್ ಆಯ್ರಾ, ಶತ್ರುಗಳ ಜೊತೆ ಮದ್ವೆ ಒಪ್ಕೊಳ್ಳೋದಕ್ಕಿಂತ ನಿಮ್ಗೆ ಸಹಾಯ ಮಾಡೋಕ್ ರೆಡಿ ಇರೋರ್ ಜೊತೆ ಮದ್ವೆ ಆಗಬಹುದು. ನಿಮ್ ತಾಯಿ ನಮ್ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ನೀವ್ ತುಂಬಾ ಕಷ್ಟದಲ್ಲಿರುವಾಗ ನಾವ್ ನಿಮ್ ಕೈ ಬಿಟ್ರೆ ಚೆನ್ನಾಗಿರಲ್ಲ. ಆದ್ರೆ ನಮ್ ಫ್ಯಾಮಿಲಿಯವರಿಂದ ನಿಮ್ಗೆ ಅನ್ಯಾಯ ಆಗಿದೆ. ನಿಮ್ ತಾಯಿ ಮೇಲಿನ ರೆಸ್ಪೆಕ್ಟ್ ಜೊತೆಗೆ ನಿಮ್ ಮೇಲಿನ ಕನ್ಸರ್ನ್ಗೆ ನಾನ್ ನಿಮ್ಮನ್ನ ಮದ್ವೆ ಆಗೋಕೆ ತೀರ್ಮಾನ ಮಾಡಿದ್ದು. ಇಟ್ಸ್ ಓಕೆ, ನಿಮ್ ಡಿಸಿಷನ್ ನ ನಾನು ಗೌರವಿಸ್ತೀನಿ. ರಾವ್ ಫ್ಯಾಮಿಲಿಯವರು ನಿಮಗ್ ಮಾಡಿರೋ ದ್ರೋಹನ ನಾನ್ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ನಮ್ ಫ್ಯಾಮಿಲಿಯವ್ರಿಗಿಂತ ಭಿನ್ನ. ನಿಮ್ಗೆ ಸಹಾಯ ಸಹಕಾರ ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವ್ದೇ ನಾಚಿಕೆ ಮುಜುಗರ ಇಲ್ಲದೆ ನನ್ನ ಹತ್ರ ಹೆಲ್ಪ್ ಕೇಳಬಹುದು. ನಿಮ್ ತಾಯಿಯಿಂದ ನಾನು ಫೇವರ್ ತಗೊಂಡಿದ್ದೀನಿ. ಸಾಧ್ಯ ಆದ್ರೆ ನಿಮ್ಗೆ ಅದನ್ನ ರೀಪೇ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಟು ಬಿ ಆನೆಸ್ಟ್, ಐ ಆಮ್ ಯೋರ್ ವೆಲ್ ವಿಶರ್ ಅಂತ ಹೇಳ್ದ ರಾಜೀವ್. ಆಯ್ರಾ ರಾಜೀವ್ನ ನೋಡಿ ಅವನವಳನ್ನ ಮದ್ವೆ ಆಗೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ಲು.
ಅಕ್ಷತ್ ಹಾಗೆ ಯಾವ್ದೋ ಒಂದು ಪ್ರಾಫಿಟ್ಗೋಸ್ಕರ ತನ್ನ ಹಿಂದೆ ಬಿದ್ದಿರ್ಬೇಕು ಅಂತ ಗೆಸ್ ಮಾಡಿದ್ಲು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ರಾಜೀವ್ ಆಯ್ರಾ ಮಾತಿಗೆ ಒಪ್ಕೊಂಡಿದ್ ನೋಡಿ ಅವಳಿಗೆ ಸರ್ಪ್ರೈಸ್ ಆಯ್ತು. ಈಗ ಅವಳು ಅವನನ್ನ ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಬೇಜಾರು ಮಾಡ್ಕೊಂಡ್ಲು. ಮತ್ತೆ ಅವಳಂದ್ಲು, ನನ್ ಮದ್ವೆ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗೋಕೆ ರಾವ್ ಫ್ಯಾಮಿಲಿ ಕಾರಣ ಅಲ್ಲ, ಅದಕ್ಕೆಲ್ಲ ಕಾರಣ ನಾನೇ. ಮದ್ವೆ ಮಂಟಪದಲ್ಲಿ ಕೂತ್ಕೋಬೇಕಾಗಿದ್ದ ಕ್ಷಣದಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಮದ್ವೆಗೂ ಮುನ್ನ ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಯಾವ ಫ್ಯಾಮಿಲಿ ಒಪ್ಕೊಳ್ಳುತ್ತೆ ಹೇಳಿ? ಯಾವ ಗಂಡು ಒಪ್ಕೊಳ್ಳಲ್ಲ. ಆ ಕಾರಣಕ್ಕೆ ಮದ್ವೆ ನಿಲ್ತು. ಅವರು ಎಂಗೇಜ್ಮೆಂಟ್ನು ಕ್ಯಾನ್ಸಲ್ ಮಾಡೋಕೆ ಅದೇ ಕಾರಣ. ರಾಜೀವ್ ಅವಳ ಮಾತನ್ನ ಒಪ್ಲಿಲ್ಲ. ಹೋಗ್ಲಿ ಬಿಡಿ, ನಿಜ ಹೇಳ್ಬೇಕಂದ್ರೆ ನಿಮ್ ತಪ್ಪೇನೂ ಇರ್ಲಿಲ್ಲ. ನೀವು ಪ್ರೆಗ್ನೆಂಟ್ ಆಗಿದ್ರಿ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ಲ. ರಾವ್ ಫ್ಯಾಮಿಲಿ ನಿಮ್ಮನ್ನ ಆ ಟೈಮಲ್ಲಿ ಕೆಟ್ಟದಾಗಿ ನಡೆಸ್ಕೊಂಡಿದೆ. ಖಂಡಿತ ಅವರು ತಪ್ಪು ಮಾಡಿದ್ದಾರೆ. ಅದೇನೇ ಇರ್ಲಿ, ನಿಮ್ಗೆ ಮುಂದೆ ಏನಾದ್ರೂ ತೊಂದರೆ ಆದ್ರೆ ಸಹಾಯ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ಕಾರ್ಡ್, ಎನಿ ಟೈಮ್ ನೀವು ಕಾಲ್ ಮಾಡಬಹುದು ಅಂತ ಹೇಳ್ದೆ. ಓಕೆ ರಾಜೀವ್ ಅಂತ ಕೂಲಾಗಿ ಆಯ್ರಾ ಅಂದ್ಲು. ದೆನ್ ಫೈನ್, ಐ ಲೀವ್ ನೌ ಅಂತ ಹೇಳಿ ಅವನ್ ಎದ್ ನಿಂತ. ಒಂದ್ ನಿಮಿಷ ರಾಜೀವ್ ಅಂತ ಆಯ್ರಾ ಕರೆದ್ಲು. ಅವನ್ ಟರ್ನ್ ಆಗಿ ಆಯ್ರಾನ ನೋಡ್ದ. ನಮ್ ತಾಯಿ ನಿಮ್ ಫ್ಯಾಮಿಲಿ ಜೊತೆ ಮಾಡ್ಕೊಂಡಿದ್ದ ಮ್ಯಾರೇಜ್ ಅಗ್ರಿಮೆಂಟ್ ಪೇಪರ್ ನನಗ್ ಕೊಡೋಕಾಗತ್ತಾ ಅಂತ ಕೇಳಿದ್ಲು. ಒಂದ್ ಕ್ಷಣ ಯೋಚಿಸಿದ್ ರಾಜೀವ್ ನಗ್ತಾ, ಆಕ್ಚುಲಿ ಆ ಪೇಪರ್ ನಾನೇ ಇಟ್ಕೋಬೇಕು ಅಂತಿದ್ದೆ, ಬಟ್ ನೀವು ಕೇಳ್ತಿದ್ದೀರಾ ಅಂತ ಕೊಡ್ತಿದ್ದೀನಿ ಅಂತ ಹೇಳ್ತಾ ಅವನ್ ಕೈಯಲ್ಲಿದ್ದ ಫೈಲಿಂದ ಅಗ್ರಿಮೆಂಟ್ ಪೇಪರ್ನ ತೆಗೆದು ಅವಳ ಕೈಯಲ್ಲಿಟ್ಟ. ನನ್ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿದ್ದಾಗ ಒಮ್ಮೆ ನಮ್ ತಂದೆ ಈ ಪೇಪರ್ನ ಸುಟ್ಟು ಹಾಕ್ತೀನಿ ಅಂತ ತಗೊಂಡ್ಬಿಟ್ಟಿದ್ರು. ಆಗ ನಾನು ಈ ಪೇಪರ್ಸ್ನ ಸೇವ್ ಮಾಡ್ಕೊಂಡಿದ್ದೆ. ಈಗ ಇದು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರಿದೆ ಅಂತ ರಾಜೀವ್ ಅಂದ. ಅವಳ ಮ್ಯಾರೇಜ್ ಅಗ್ರಿಮೆಂಟ್ನ ಒಂದ್ಸರಿ ನೀಟಾಗಿ ಓದಿದ್ಲು. ಆ ಅಗ್ರಿಮೆಂಟ್ ತನ್ನ ಮತ್ತು ಅಕ್ಷತ್ ಎಂಗೇಜ್ಮೆಂಟ್ ಅಗ್ರಿಮೆಂಟ್ಗಿಂತಲೂ ಭಿನ್ನವಾಗಿರ್ಲಿಲ್ಲ. ಅವಳ ಪೇಪರ್ನ ಸೇಫ್ ಆಗಿ ಮಡ್ಸಿ ಪ್ಯಾಂಟ್ ಜೇಬಲ್ಲಿ ಇಟ್ಕೊಂಡ್ಲು. ಸಿದ್ಧಾರ್ಥ್ ಆಯ್ರಾನ ಒಬ್ಸರ್ವ್ ಮಾಡ್ತಿದ್ದ. ಅವನ್ ಅಂದ್ಕೊಂಡಂಗೆ ಆಯ್ರಾ ತುಂಬಾ ಸ್ಮಾರ್ಟ್. ಅವಳು ತನ್ನ ಹತ್ರದ ಆ ಅಗ್ರಿಮೆಂಟ್ನ ಇಲ್ಲೇ ಹರಿದಾಕಬಹುದಿತ್ತು. ಬಟ್ ಪೇಪರ್ ಪೀಸ್ ಕೂಡ ಇಲ್ಲಿ ಬೀಳ್ಬಾರ್ದು ಅಂತ ಅವಳು ತುಂಬಾ ಕೇರ್ಫುಲ್ ಆಗಿದ್ಲು. ಮನೆಗೆ ಹೋಗಿ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಹುದು ಅಂತ ಅವನು ಊಹಿಸಿದ್ದ. ಇತ್ತ ಕಿಂಡರ್ಗಾರ್ಟನ್ ರೋಹನ್ ತಂಗಿಯ ಯೂನಿಫಾರ್ಮ್ ಅಲ್ಲಿ ಕ್ಲಾಸ್ ಎಂಟರ್ ಆಗಿದ್ದ. ಅವನ್ ಬಂದ ತಕ್ಷಣ ಉಳಿದ ಮಕ್ಕಳು ರೋಹನ್ ಸುತ್ತಲೂ ಸುತ್ಕೊಂಡಿದ್ರು. ಸಿಹಿ, ನಿನ್ನೆ ನಿನ್ ಲೈವ್ ಸ್ಟ್ರೀಮಿಂಗ್ ತುಂಬಾ ಚೆನ್ನಾಗಿತ್ತು ಬಾಸ್. ನಿನ್ನೆ ನಾನು ಕಳ್ಸಿದ ಟಿಪ್ ನೋಡಿದ್ರಾ? ಅಷ್ಟು ಹಣ ಕಲೆಕ್ಟ್ ಮಾಡೋಕೆ ನಾನು ತುಂಬಾ ಸಮಯ ತಗೊಂಡಿದ್ದೆ ಗೊತ್ತಾ ಅಂತ ವಿಹಾನ್ ಹೇಳ್ದ. ಎಲ್ರೂ ಮಾತಾಡ್ತಿದ್ದಾಗ ಪುಟ್ಟ ಹುಡುಗಿ ಮಿಲಿ ಅಲ್ಲಿ ನಿಂತಿದ್ಲು. ಸಿಹಿ, ನಾನು ಕೂಡ ನಿಂಗೆ ಹಣ ಕಳಿಸಿದ್ದೀನಿ ಅಂತ ಅಂದ್ಲು. ಅವನು ಯಾರ ಜೊತೆನೂ ಮಾತಾಡದೆ ಮಿಲಿ ಮಾತಿಗೆ ಮಾತ್ರ ತಲೆ ಆಡಿಸ್ದ. ಮತ್ತೆ ತನ್ನ ಜಾಗಕ್ಕೆ ಹೋಗಿ ಕೂತ. ತನ್ನ ಬ್ಯಾಗಲ್ಲಿದ್ದ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಶೀಟ್ಸ್ ತೆಗೆದು ಸಮ್ಸ್ ಮಾಡೋಕೆ ಶುರು ಮಾಡ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.